Shri Vijay Nirani, the founder and managing director of Trolled Bioenergy, for the keynote address. ಕೃಷಿ ಮಾಡುವ ರೈತನ ಪಾದವ ತೋರಿಸು ನನ್ನ ಬದುಕಿಸೆಯ ಎಂಬ ಬಸವಣ್ಣವರ ವಚನದ ಸಾರ ರೈತ ಕುಲದ ಪಾವಿತ್ರ್ಯತೆಯನ್ನು ಸರಿಯಾಗಿ ಹೇಳುತ್ತದೆ. ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಎಂಬ ರಾಷ್ಟ್ರಕವಿ ಕುವೆಂಪು ಅವರು ಬರೆದ ರೈತಗೀತೆ ಸಾಲುಗಳು ಕೃಷಿ ಅಸ್ತಿತ್ವವನ್ನು ಸಾರಿ ಸಾರಿ ಹೇಳುತ್ತದೆ. ರೈತರ ಹಾಗೂ ರಾಜ್ಯದ ಕಣ್ಮಣಿಯಾದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಅವರ ಉಪಸ್ಥಿತಿಯಲ್ಲಿ ರೈತನ ಬಗ್ಗೆ, ರೈತಾಪಿ ವರ್ಗದ ಬಗ್ಗೆ ನಾನು ಏನು ಹೇಳಿದ್ರು ತಪ್ಪಾಗಿ ಏನೋ ಹೇಳಿದ್ರು ಕೂಡ ಕ್ಷಮಿಸಬೇಕು ಅಂತ ಕೇಳ್ಕೊಳ್ಳುತ್ತಾ, ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಕೃಷಿ ಮಂತ್ರಿ ಅವರಾಗಿರ್ತಕ್ಕಂಥ ಶ್ರೀ ಛಲವಾದಿ ನಾರಾಯಣಸ್ವಾಮಿ ಸಾಹೇಬರಿಗೂ ಕೂಡ ವಂದಿಸುತ್ತಾ, FKCCIನ ಅಧ್ಯಕ್ಷರು ಮೇಡಮ್ ಉಮಾ ಅವರೇ ಹಾಗೂ ಆನರಬಲ್ ಕೌನ್ಸಿಲ್ ಫಾರ್ ಇಸ್ರೇಲ್, ವಿ ರೆಕಗ್ನೈಸ್ ಯು ಮ್ಯಾಮ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರು ಹಾಗೂ ಕೃಷಿ ಟೆಕ್ ಇನ್ನು ಉತ್ಸಾಹಿ ಆಗಿ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೇ, ಭಾರತದಲ್ಲಿ ಕೃಷಿಯ ಇತಿಹಾಸ ಋಗ್ವೇದ ಕಾಲಕ್ಕಿಂತಲೂ ಹಳೆಯದು. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಫಲವತ್ತಾದ ಭೂಮಿಯನ್ನು ಹೊಂದಿರುವ ಭಾರತವು ಕೃಷಿ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ವಾರ್ಷಿಕ 275 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಆಹಾರ ಧಾನ್ಯಗಳನ್ನು ನಾವು ಉತ್ಪಾದಿಸುತ್ತೇವೆ. ಆ ಮೂಲಕ 25% ಜಾಗತಿಕ ಉತ್ಪಾದನೆ ಹಾಗೂ 27% ಜಾಗತಿಕ ಉಪಯೋಗದ ಫಲವನ್ನು ಭಾರತ ಹೊಂದಿದೆ. ಗೋಧಿ, ಅಕ್ಕಿ, ವಿವಿಧ ಧಾನ್ಯಗಳು, ಕಬ್ಬು, ಸೆಣಬು, ಹತ್ತಿ, ನೆಲಗಡಲೆ ಭಾರತ ಜಾಗತಿಕವಾಗಿ 2ನೇ ಸ್ಥಾನದಲ್ಲಿದೆ. ಜಗತ್ತಿನ ಒಟ್ಟು ಉತ್ಪಾದನೆಯ 10.9% ಹಣ್ಣುಗಳು ಮತ್ತು 8.6% ತರಕಾರಿಗಳನ್ನು ಭಾರತದಲ್ಲಿ ಬೆಳೆಯಲಾಗುತ್ತದೆ. ಭಾರತ ವಿಶ್ವದ ಅತಿದೊಡ್ಡ ಹಾಲು ಉತ್ಪಾದಕ ದೇಶ ಆಗಿ ಹೊರಬಂದಿದೆ. 60% ಅಧಿಕ ಕುಟುಂಬಗಳು ದೇಶದಲ್ಲಿ ಕೃಷಿ ಹಾಗೂ ಕೃಷಿ ಸಂಬಂಧಿಸಿದ ಚಟುವಟಿಕೆಗಳ ಮೇಲೆ ಅವಲಂಬನೆ ಆಗಿರುವುದು ಕೃಷಿಯ ಭಾರತದ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಯ ಮೇಲೆ ಮಹತ್ವದ ಪರಿಣಾಮವನ್ನು ಬೀರುತ್ತದೆ. 1975 ಭಾರತದಲ್ಲಿ ಕೃಷಿ ಕ್ಷೇತ್ರದ ನಮ್ಮ GDP ಕೊಡುಗೆ ಸುಮಾರು 50-55% ಅಷ್ಟಿತ್ತು. ಹಲವಾರು ಕಾರಣಗಳಿಂದ ಅದೇ ನಮ್ಮ GDP ಕೃಷಿ ಕ್ಷೇತ್ರದ ಕೊಡುಗೆ 2020-21 ಕಾಲದಲ್ಲಿ ಅದು 45% ಕುಸಿದು ಬರೀ 20-21%ಗೆ ಬಂದು ನಿಂತಿದೆ. ಅದೇ GDP ಕಾಂಟ್ರಿಬ್ಯೂಷನ್ ಈಗ 2025-26ನೇ ಇಸ್ವಿಯಲ್ಲಿ ಬರೀ 16%ಗೆ ಬಂದು ನಿಂತಿದೆ. ಕೃಷಿ ಕ್ಷೇತ್ರದಲ್ಲಿ ಭಾರತ ಅತಿ ಹೆಚ್ಚು ರೈತ ಬಂಧುಗಳು ಬರೀ ಪ್ರೈಮರಿ ಅಗ್ರಿಕಲ್ಚರಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ. ಅದು ಪರಿವರ್ತನೆ ಆಗಬೇಕಾಗಿದೆ. ರೈತರು ಸೆಕೆಂಡರಿ ಅಗ್ರಿಕಲ್ಚರ್ ಅಲ್ಲೂ ಕೂಡ ಭಾಗವಹಿಸಬೇಕಾಗಿದೆ. ಉದಾಹರಣೆಗೆ, ಗೋಧಿ ಬೆಳೆದ ರೈತ ಬರೀ ಗೋಧಿಯನ್ನೇ ಮಾರದೆ ಅದನ್ನು ಹತ್ತಿಯಾಗಿ, ಅದನ್ನು ಹಿಟ್ಟಾಗಿ ಪರಿವರ್ತಿಸಬೇಕಾಗಿದೆ. ಅದೇ ಥರ ಅರಿಶಿನ ಬೆಳೆದ ರೈತ ಅರಿಶಿನವನ್ನಷ್ಟೇ ಮಾರದೆ ಅರಿಶಿನ ಪೌಡರ್ ಹಾಗೂ ಮೆಡಿಕಲ್ ಎಕ್ವಿಪ್ಮೆಂಟನ್ನು ಮಾಡಿ ಮಾರಬೇಕಾಗಿದೆ. ಅದರಿಂದ ರೈತನ ಆದಾಯ ಬರೀ ದ್ವಿಗುಣ ಅಲ್ಲ, ತ್ರಿಗುಣಗೊಳಿಸಲು ಕೂಡ ಸಹಾಯ ಆಗುತ್ತದೆ. ಅದು ಲೋಕಲ್ ಮತ್ತು ರೂರಲ್ ಇಕಾನಮಿಯಲ್ಲಿ ಬಾಯಿಂಗ್ ಪವರನ್ನು ಕ್ರಿಯೇಟ್ ಮಾಡುತ್ತದೆ. ಬಾಯಿಂಗ್ ಪವರ್ ಕ್ರಿಯೇಟ್ ಆದಲ್ಲಿ ರೈತ ಹೆಚ್ಚು ಬಟ್ಟೆ, ಹೆಚ್ಚು ಹಾಲು, ಹೆಚ್ಚು ಹಲವಾರು ಪದಾರ್ಥಗಳನ್ನು ಕನ್ಸ್ಯೂಮ್ ಮಾಡ್ತಾನೆ. ಆ ಕನ್ಸಂಪ್ಷನ್ ಬೆಳೆದಲ್ಲಿ ಮಾತ್ರ ಪ್ರೊಡಕ್ಷನ್ ಹೆಚ್ಚಿಗೆ ಆಗುತ್ತೆ. ಪ್ರೊಡಕ್ಷನ್ ಹೆಚ್ಚಿಗೆ ಆದಲ್ಲಿ ಮಾತ್ರ ದೇಶದ 6-7% GDP ಗ್ರೋತ್ ರೇಟ್ ಏನು ಲಾಸ್ಟ್ 5-6% ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ. ಆ 5-6% ಗ್ರೋತ್ ರೇಟನ್ನು ದ್ವಿಗುಣಗೊಳಿಸಿ ಡಬಲ್ ಡಿಜಿಟಲ್ಲಿ 11-12% ನಾವು ಮಾಡಬೇಕಾದಲ್ಲಿ ರೈತನ ಕೈಯನ್ನು ಬಲಪಡಿಸುವುದು ಭಾಳ ಅಗತ್ಯ. ರೈತನ ಮಕ್ಕಳು ಇವತ್ತು ವಿದ್ಯಾವಂತರಾಗಿದ್ದಾರೆ. ಅವರು ಸಿಟಿ ಕಡೆ ಹೋಗದೆ ಭೂಮಿಯನ್ನೇ ಸೇವಾ ಕ್ಷೇತ್ರವನ್ನಾಗಿ ಕಂಡು ಅಲ್ಲಿಯೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ವ್ಯಾಲ್ಯೂ ಎಡಿಷನ್ ಕಡೆಗೆ ಗಮನ ಹರಿಸಬೇಕಾಗಿದೆ. ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರದಲ್ಲಿ ಹಲವಾರು ಸ್ಕೀಮ್ಸ್ ಮತ್ತು ಪಾಲಿಸಿಗಳಿವೆ. ಅದನ್ನು ಉಪಯೋಗಿಸಬೇಕಾಗಿದೆ. ಜಗತ್ತಿನಲ್ಲಿ ಎಲ್ಲ ಸಿರಿ ಸಂಪತ್ತು ಕೃಷಿಯಲ್ಲೇ ಅಡಗಿದೆ. ಭೂಮಿ ತಾಯಿಯ ನೋವು ನಲಿವು ಅರಿತು ಒಕ್ಕಲುತನ ಮಾಡಿದರೆ ಪ್ರತಿ ರೈತನ ಜಮೀನು ಮಣ್ಣು ಹೊನ್ನಿನಂಥ ಬೆಳೆ ಬಾಳುತ್ತದೆ. ಕೃಷಿ ಒಂದನ್ನೇ ಬಿಟ್ಟು
ಉಳಿದ್ಯಾವುದೂ ವೃತ್ತಿಗೂ ಮನುಷ್ಯನ ಹಸಿವು ನಿವಾರಿಸುವ ಶಕ್ತಿ ಇಲ್ಲ. ಹಾಗಾಗಿ ರೈತ ತನ್ನ ಉತ್ಪನ್ನದ ಸ್ಟೋರೇಜ್, ಪ್ರಾಸೆಸಿಂಗ್, ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್ ಮಾಡುವುದನ್ನು ಕಡೆಗೆ ಕಲಿಯಬೇಕಾಗಿದೆ. ಇದರ ಅರ್ಥ ಕೇವಲ ಉತ್ಪಾದನೆ ಮಾತ್ರವಲ್ಲ, ಮಾರುಕಟ್ಟೆ ಲಾಭಗಳು ಕೂಡ ರೈತನಿಗೆ ದೊರೆಯಬೇಕಾಗಿದೆ. ಮಾರುಕಟ್ಟೆ ಜ್ಞಾನ, ಮೂಲಸೌಕರ್ಯ, ಮೌಲ್ಯಾಧಾರಿತ ಬಗ್ಗೆ ಅರಿಯದ ರೈತ ತನ್ನ ಉತ್ಪನ್ನವನ್ನು ಕಡಿಮೆ ಬೆಲೆಗೆ ಮಾರಿ ಸೋಲುತ್ತಿದ್ದಾನೆ. ಹಾಲು ನಮ್ಮದು, ಪನ್ನೀರ್ ಯಾರದೂ ಆಗಿದೆ. ಟೊಮೆಟೊ ನಮ್ಮದು, ಕೆಚಪ್ ಯಾರದೂ ಆಗಿದೆ. ಅದು ಬದಲಾಗಬೇಕಾಗಿದೆ. ರೈತನ ಮಕ್ಕಳು ಸಿಟಿ ಕಡೆಗೆ ಹೋಗದೆ, ನೌಕರಿ ಅಲಿಯದೆ, ಅವರು ಅವರ ಭೂಮಿಯಲ್ಲೇ ಸೇವೆ ಕೆಲಸ ಮಾಡಿದ್ದಲ್ಲಿ ಪ್ರೈಮರಿ ಅಗ್ರಿಕಲ್ಚರನ್ನು ಅವ್ರ ತಂದೆಗಳು ಮಾಡಿರ್ತಕ್ಕಂಥ ಭೂಮಿ ಮೇಲೆ ಸೆಕೆಂಡರಿ ಅಗ್ರಿಕಲ್ಚರನ್ನು ಮಾಡಿ ಅವರ ಆದಾಯವನ್ನು ದ್ವಿಗುಣ ಅಷ್ಟೇ ಅಲ್ಲ ತ್ರಿಗುಣಗೊಳಿಸಲು ಅವರು ಶ್ರಮ ಪಡಬೇಕಾಗಿದೆ. 2019-20 ವರದಿಯಂತೆ ದೇಶದಲ್ಲಿ 60,000 ಸ್ಟಾರ್ಟಪ್ಗಳು ಹುಟ್ಟಿದ್ದಾವೆ. ಆದರೆ ಈ 60,000 ಸ್ಟಾರ್ಟಪ್ಗಳಲ್ಲಿ ಕೃಷಿ ಆಧಾರಿತ ಸ್ಟಾರ್ಟಪ್ಗಳು ಬರೀ 9,600 ಮಾತ್ರ ಇದ್ದಾವೆ. ಅದು ಕೂಡ ಬದಲಾಗಬೇಕಾಗಿದೆ. Namaskar everyone. Thank you for having me. Honorable Chief Minister, Honorable Ministers, distinguished dignitaries, members of the Federation of Karnataka Chambers of Commerce and Industry, esteemed partners, innovators, and dear friends. It is a privilege and an honor to be here with you today at the Global Agritech Summit 2026 in the vibrant city of Bengaluru, a city that truly embodies innovation, entrepreneurship, and the future of India. At the outset, I would like to commend FKCCI for convening this timely and forward-looking platform at a time when agriculture globally stands at a critical juncture. Such initiatives are essential to foster dialogue, collaboration, and innovation. The partnership between India and Israel is built on a simple yet powerful principle that innovation can transform constraints into opportunities. Israel's journey has been shaped by necessity. With limited natural resources and largely arid conditions, we learned early that every drop of water and every inch of land must be used with the maximum efficiency. This led to pioneering advancements in drip irrigation, precision agriculture, and water reuse. India, with its vast scale, diversity, and deep agricultural heritage, brings a complementary strength, the ability to implement solutions at scale and create impact across millions of lives. Together, this partnership has evolved into one that is practical, impactful, and deeply people-centric. Water is not merely an input in agriculture. It is the very foundation of food security, and rural livelihood. Israel today recycles nearly 90% of its wastewater and has developed globally recognized expertise in water management. When adapted to India's context, these technologies hold immense potential to enhance efficiency, resilience, and sustainability. As climate challenges intensify, our cooperation in water is not only relevant, it is indispensable. At the heart of this collaboration is Mashav, Israel's Agency for International Development Cooperation. Mashav reflects a philosophy of partnership, of sharing knowledge, building capacity, and working together to develop sustainable solutions. In India, this vision has been translated into tangible impact through a network of centers of excellence in agriculture established in close partnership with India counterparts. In South India, these centers of excellence have emerged as important hubs of innovation and knowledge dissemination. Kolar for mangoes, Bagalkot for pomegranates, and Dharwad for vegetables in Karnataka.
These centers are not merely about technology, they are about people. They provide farmers with the opportunity to learn, experiment, and adopt modern practices that directly enhance productivity and livelihood. They truly represent the essence of our partnership, practical, scalable, and impactful cooperation. As we look to the future, agriculture will increasingly be shaped by innovation, artificial intelligence, data-driven farming, precision irrigation, and climate-smart practices. However, technology alone is not sufficient. The true measure of success lies in ensuring that innovation reaches the smallholder farmer, that is accessible, affordable, and adaptable to local needs. Platforms such as this summit play a critical role in bringing together ideas, investments, and partnerships that can help bridge this gap. We see Karnataka and Bengaluru in particular as a key partner in this journey, given its leadership in technology and innovation. In closing, let me reaffirm Israel's strong commitment to working with India to build a future where agriculture is more productive, more sustainable, and more resilient. A future where innovation serves not only markets but people. Let us continue to collaborate, innovate, and grow together. Thank you, and I wish the Global Agritech Summit 2026 every success. Thank you. ಎಲ್ರಿಗೂ ನಮಸ್ಕಾರ. ಗ್ಲೋಬಲ್ ಅಗ್ರಿಟೆಕ್ ಸಮಿಟ್ ಈ ಒಂದು ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಸಹಯೋಗದಲ್ಲಿ ಭಾಳ ಉತ್ತಮವಾದ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಈ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರ ಬಗ್ಗೆ ಸಾಕಷ್ಟು ಒಂದು ವಿಚಾರವನ್ನು ಹಂಚಿಕೊಂಡಂಥ ವಿಜಯ ನಿರಾಣಿಯವರೇ ಹಾಗೂ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮವ ಎಲ್ಲ ರೂಹಾರಿಯಾದಂಥ ಉಮಾರೆಡ್ಡಿಯವರೇ ಹಾಗೂ ಇಸ್ರೇಲಿನ ಓರಾಲಿಯವರೇ ಹಾಗೂ ನಮ್ಮ ವೈಸ್ ಚಾನ್ಸಲರ್ ಆದಂಥ GKVK ಸುರೇಶ್ ಅವರೇ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಪೆಕ್ನ ಶಿವಪ್ರಕಾಶ್ ಅವರೇ, ಸಾಹಿರಾಮ್ ಪ್ರಸಾದ್ ಅವರೇ, ಶಶಿಧರ್ ಅವರೇ, ಬಾಲಕೃಷ್ಣರವರೇ, ರೂಪಾರಾಣಿಯವರೇ, ಜನಾರ್ದನ್ ಅವರೇ, ಇವತ್ತು ಈ ಒಂದು ಟೆಕ್ನಾಲಜಿ ಎಲ್ಲ ವಿಚಾರದಲ್ಲೂ ಸಹ ಟೆಕ್ನಾಲಜಿಯನ್ನು ಉಪಯೋಗಿಸ್ತಕ್ಕಂಥ ಒಂದು ನಮ್ಮ ಎದುರುಗಡೆ ಇರತಕ್ಕಂಥ ಸನ್ನಿವೇಶ. ಇವತ್ತು ಕೃಷಿ 60% ಈ ನಾಡಿನ ಜನರು ಕೃಷಿಯನ್ನೇ ನಂಬಿರ್ತಕ್ಕಂಥದ್ದು. ಈ ಕೃಷಿಯನ್ನು ಇವತ್ತು ಏನು ರಾಜ್ಯದಲ್ಲಿ ಅತಿ ಹೆಚ್ಚು ಉತ್ಪಾದನೆಯನ್ನು ಇವತ್ತು ಆಗ್ತಾ ಇದೆ. ಆ ಉತ್ಪಾದನೆಯನ್ನು ಜನರಿಗೆ ಇವತ್ತು ಬೆಳೆಯುವಂಥ ಕೃಷಿಕರಿಗೆ, ರೈತರಿಗೆ ನಾವು ಯಾವ ರೀತಿ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಮುಂದೆ ಇರ್ತಕ್ಕಂಥ ಚಾಲೆಂಜಸ್. ಇವತ್ತು ರೈಸ್ ಇರ್ಬೋದು, ಬೇರೆ ತೂರಿರ್ಬೋದು, ಇಡೀ ಪ್ರಪಂಚದಲ್ಲಿ ಇವತ್ತು ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೀವಿ. ಇವತ್ತು GI ಟ್ಯಾಗು 49ಕ್ಕೂ ಹೆಚ್ಚು GI ಟ್ಯಾಗ್ ಇದೆ. ಮೈಸೂರು ಮಲ್ಲಿಗೆ, ಮೈಸೂರು ನಂಜನಗೂಡು ಬಾಳೆ, ಅಲ್ಲಿಂದ ಗುಲ್ಬರ್ಗ ತೊಗರಿ, ಈ ಥರ ಅನೇಕ ಒಂದು ನಮ್ಮ ಬೆಳೆಯುವಂಥ ಪದಾರ್ಥಗಳಿಗೆ GI ಟ್ಯಾಗನ್ನು ಇವತ್ತು ಆಗಿರ್ತಕ್ಕಂಥದ್ದು. ಜೊತೆಗೆ ಇಷ್ಟೆಲ್ಲ ಆಗ್ತಕ್ಕಂಥದ್ದನ್ನು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಈ ಬಾರಿ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ ಬಹುಶಃ ಹೈಟೆಕ್ ಹಾರ್ವೆಸ್ಟ್ ಹಬ್ಬನ್ನು ನಮ್ಮ ಕೇಂದ್ರ ಸರ್ಕಾರದ ಸಪೋರ್ಟ್ ಇಲ್ಲದಲೇ ಬರೀ ರಾಜ್ಯ ಸರ್ಕಾರದಿಂದನೇ 50% ಸಬ್ಸಿಡಿಯನ್ನು ಕೊಡೋದ್ರ ಮೂಲಕ
ಶುಗರ್ ಕ್ಯಾನ್ ಕಟಾವು ಮಿಷನ್ನ 50 ಲಕ್ಷ ಒಂದು ಮಿಷನ್ಗೆ, SC/STಗೆ, ಜನರಲ್ಗೆ 40 ಲಕ್ಷ. ಇಷ್ಟು ದೊಡ್ಡ ಒಂದು ಸಬ್ಸಿಡಿಯನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯನವರು ನಮ್ಮ ಇಲಾಖೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಇಡೀ ಕರ್ನಾಟಕದಲ್ಲಿ ಲೇಬರ್ ಪ್ರಾಬ್ಲಮ್ಮು, ಕಟಾವು ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಬಗೆಹರಿಸ್ತಕ್ಕಂಥ 400ಕ್ಕೂ ಹೆಚ್ಚು ಮಿಷನರಿಗಳನ್ನ ಇವತ್ತು ಈ ದೊಡ್ಡ ಒಂದು ಸಬ್ಸಿಡಿ ಮೂಲಕ ನಾವು ಕೊಟ್ಟಿದ್ದೀವಿ. ಅದರ ಜೊತೆಗೆ ಕೃಷಿ ಹೊಂಡ, ಇವತ್ತು ರೈತರಿಗೆ ಮಳೆ ಅಥವಾ ಥೈಲ್ಯಾಂಡಲ್ಲಿ ನೀರಿನ ತೊಂದರೆ ಆದಾಗ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರೇ ಪ್ರಾರಂಭ ಮಾಡಿದರು ಕೃಷಿ ಭಾಗ್ಯ ಅಂತೇಳಿ. ಸೊ ಕೃಷಿ ಹೊಂಡನ ಈ ಬಾರಿ ಬಂದ ಮೇಲೆ ನಾವು ಮೊದಲು 100 ತಾಲೂಕಿಗಿತ್ತು, ಇವಾಗ 224 ತಾಲೂಕಿನಲ್ಲೂ ಕೃಷಿ ಹೊಂಡವನ್ನು ಮಾಡ್ತಾಯಿದ್ವಿ. ಈ ರೀತಿ ಬಹುಶಃ ನಾವು ಕೃಷಿಯಲ್ಲಿ ಉತ್ಪಾದನೋತ್ತರ ಏನು ಮಾಡಬೇಕು ಅನ್ನೋದನ್ನು ಮೊನ್ನೆ ಈಗ ಒಂದು 2 ತಿಂಗಳ ಹಿಂದೆ ನಾವು ITFನ್ನು ಮಾಡಿ, ಸೊ ಇದೇ ರೀತಿ ಸ್ಟಾಲ್ಗಳು, ಮೇಳಗಳನ್ನ ಮಾಡಿ ರೈತರಿಗೆ ಉತ್ಪಾದನೆ ನಂತರ ಪ್ರೊಸೆಸ್ಸಿಂಗು, ಮಾರ್ಕೆಟಿಂಗು, ಸೊ ಅದನ್ನು ಒಂದು ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದನ್ನು ಸಹ ಜನರಿಗೆ ತಿಳಿಸ್ತಕ್ಕಂಥದ್ದು, ಬ್ರ್ಯಾಂಡಿಂಗ್ ಮಾಡ್ತಕ್ಕಂಥದ್ದನ್ನು ಸಹ ಜನರಿಗೆ ಇವತ್ತು ಗಮನಕ್ಕೆ ಬರ್ತಕ್ಕಂಥದ್ದು. ಅವರನ್ನು ಬುದ್ಧಿವಂತರಿದ್ದಾರೆ, ಅವರಿಗೆ ನಾವು ಕನೆಕ್ಟ್ ಮಾಡಿಕೊಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿದೆ. ಆ ರೀತಿ ಇವತ್ತು ರೈತರಿಗೆ ಇವತ್ತು ಈ ಒಂದು ಗ್ಲೋಬಲ್ ಸಮಿಟ್ ಮಾಡ್ತಾಯಿದ್ದೀರಾ, ಇದು ಅತ್ಯಂತ ಉಪಯೋಗಕರವಾದಂಥ ಒಂದು ಕಾರ್ಯಕ್ರಮ. ನಾನು ಉಮಾರೆಡ್ಡಿ ಅವರಿಗೆ ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿ ಎಲ್ಲ ಥರದ ಸಹಕಾರ ಕೊಟ್ಟಂಥವ್ರಿಗೆ ನಾನು ಸರ್ಕಾರದ ಪರವಾಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮುಖ್ಯಮಂತ್ರಿಗಳು ಇವತ್ತು ಬೇರೆ ಪ್ರೋಗ್ರಾಮ್ ಇದ್ರೂ ರೈತರಿಗೆ ಕನೆಕ್ಟ್ ಆಗ್ತಕ್ಕಂಥದ್ದು, ಇವತ್ತು ಟೆಕ್ನಾಲಜಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂಥ ಸೂಕ್ತ ಅಂತೇಳಿ ಇವತ್ತು ಟೈಮ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ನಾವು ಬಹುಶಃ ಈ ಬಾರಿ ಭಾಳಷ್ಟು ಎಷ್ಟು ಕೃಷಿನಲ್ಲಿ ಸೊ ಇಡೀ ದೇಶದಲ್ಲಿ ನಾವು ಅತ್ಯಧಿಕ ಒಂದು ಉತ್ಪಾದನೆಯನ್ನು ಮಾಡಿರ್ತಕ್ಕಂಥದ್ದು 370 ದಶಲಕ್ಷ ಟನ್ನು ತೋಟಗಾರಿಕೆಯಲ್ಲೇ ನಾವು ಉತ್ಪಾದನೆ ಮಾಡಿದ್ದೀವಿ. ಸೊ ಹಾಗಾಗಿ 355 ದಶಲಕ್ಷ ಟನ್ನನ್ನು ಸೊ ಕೃಷಿನಲ್ಲಿ ನಾವು ಉತ್ಪಾದನೆ ಆಗಿರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಬಹುಶಃ 160 ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಆಗಿದೆ, ಹೈಯೆಸ್ಟು. ದಿನೇ ನಾವು ಇವತ್ತು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ರೈತರಿಗೆ ನಾವು ಕೊಟ್ಟಿರ್ತಕ್ಕಂಥ ಅನೇಕ, ಈಗ ಸೆಕೆಂಡ್ರಿ ಕೃಷಿ ಬಗ್ಗೆ ನಮ್ಮ ನಿರಾಣಿಯವರು ಹೇಳಿದ್ರು. ಬಹುಶಃ ಈ ಬಜೆಟ್ನಲ್ಲಿ ಪ್ಯಾಕೇಜಿಂಗು, ಬ್ರ್ಯಾಂಡಿಂಗು, ಮಾರ್ಕೆಟಿಂಗ್ಗೆ 26-27 ಆಯವ್ಯಯದಲ್ಲಿ ಮುಖ್ಯಮಂತ್ರಿಗಳು ವಿಸ್ತಾರ ಯೋಜನೆಯನ್ನು ಪ್ರಾರಂಭಿಸಬೇಕು ಅಂತ 3 ವರ್ಷಗಳಿಗೆ 100 ಕೋಟಿ ಹಣವನ್ನು ಸೆಕೆಂಡ್ರಿ ಕೃಷಿಗೆ ಇಟ್ಟು ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಸೊ ನಾವು ಭಾಳಷ್ಟು ನಮ್ಮ ಮುಖ್ಯಮಂತ್ರಿಗಳು ಕೃಷಿ ಇಲಾಖೆ ಬಗ್ಗೆ ಆಸಕ್ತಿಯನ್ನು ಹೊಂದಿ ಏನೆಲ್ಲ ಅವಶ್ಯಕತೆ ಇವತ್ತಿನ ಸಂದರ್ಭದಲ್ಲಿ ಇದೆ ಅದಕ್ಕೆಲ್ಲ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಒಂದು ನಮ್ಮೆಲ್ಲರ ಒಂದು ಸಂತೋಷದ ವಿಚಾರ. ಹಾಗೆ ನಾನು ಮೊದಲೇ ಹೇಳಿದಾಗೆ GI ಟ್ಯಾಗು 49 ಉತ್ಪಾದನೆಗಳಿಗೆ ನಾವು GI ಟ್ಯಾಗ್ ಸಿಕ್ಕಿರ್ತಕ್ಕಂಥದ್ದು. ಈ ಒಂದು ಜೊತೆಗೆ ಇವತ್ತು ಕೆಪೆಕ್ಸ್ ಸಂಸ್ಥೆಯಿಂದ 15 ಲಕ್ಷ ರೂಪಾಯಿ, ಇವತ್ತು 9 ಲಕ್ಷ ಕರ್ನಾಟಕ ಸರ್ಕಾರ, 6 ಲಕ್ಷ ಕೇಂದ್ರ ಸರ್ಕಾರ, ನಾವೇ 60%, ಸೊ ಅವ್ರದ್ದು 40% ಈ ಶೇರ್ನಲ್ಲಿ 6,500 ಘಟಕಗಳಿಗೆ ನಾವು 15 ಲಕ್ಷ ರೂಪಾಯಿ ಕೊಟ್ಟಿದ್ವಿ. ಕನಿಷ್ಠ ಅಂದರೆ ಒಂದು 50-60 ಸಾವಿರ ಜನ ಉದ್ಯಮಿ ಆಗ್ತಕ್ಕಂಥ ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಅವಕಾಶವನ್ನು ನಾವು ಮಾಡಿದ್ದೀವಿ ನಮ್ಮ ಸರ್ಕಾರದಲ್ಲಿ ಈ ಬಾರಿ. ಅದರ ಜೊತೆಗೆ ಇನ್ನೂ ಅನೇಕ ಹೊಸ ಕಾರ್ಯಕ್ರಮಗಳನ್ನ, ಬೆಳೆ ವಿಮೆಯಲ್ಲಿ ನಮ್ಮ ರಾಷ್ಟ್ರದಲ್ಲೇ ಮೊದಲನೇ ಸ್ಥಾನವನ್ನು ಬೆಳೆ ವಿಮೆಯನ್ನು ವಿತರಣೆ ಮಾಡ್ತಕ್ಕಂಥದ್ರಲ್ಲಿ 6,000 ಕೋಟಿ ಇವತ್ತು ಇನ್ಶೂರೆನ್ಸ್ನಲ್ಲಿ ನಮ್ಮ ಸರ್ಕಾರ ರೈತರಿಗೆ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಕಳೆದ 2 ವರ್ಷದಲ್ಲಿ ಒಂದೇ ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ 900 ಕೋಟಿ ಇನ್ಶೂರೆನ್ಸನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಅದರ ಜೊತೆಗೆ ಕೃಷಿ ಶಾಲೆ 83 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ರಹಿತ ಕೊಟ್ಟಿರ್ತಕ್ಕಂಥದ್ದು, ಉಚಿತ ವಿದ್ಯುತ್ ಕೊಟ್ಟಿರ್ತಕ್ಕಂಥದ್ದು, ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಇರ್ಬೋದು, ಮಿಲೆಟ್ ಹಬ್ಬನ್ನು ಒಂದು ಮಾಡ್ತಾಯಿದ್ದೀವಿ ಈ ಹೆಬ್ಬಾಳ ಹತ್ರ. ಬಹುಶಃ ಮುಂದಿನ ದಿನಗಳಲ್ಲಿ ಮಾರ್ಕೆಟಿಂಗ್ಗೆ, ಬ್ರ್ಯಾಂಡಿಂಗ್ಗೆ ರೈತರು
ಎಲ್ಲಿ ಹೋಗಿ ನಾವು ಅದನ್ನು ನೋಡಬೇಕು, ಎಲ್ಲಿ ಅವರು ಸಂಪರ್ಕ ಮಾಡಬೇಕು ಅನ್ನೋದನ್ನು ಹುಡ್ಕೋಂಗಿಲ್ಲ. ಬೆಂಗಳೂರಿನಲ್ಲಿ ನಾವು ಅಲ್ಲಿ ಬಂದರೆ ಬಹುಶಃ ಎಲ್ಲ ರೈತರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಮಿಲೆಟ್ ಹಬ್ಬನ್ನು, ಹೈಟೆಕ್ ಹಬ್ಬನ್ನು ಮಾಡ್ತಾಯಿದ್ದೀವಿ. ದ್ವಿದಳ ಧಾನ್ಯ ತಳಿಗಳಿಗೆ ಉತ್ತೇಜನ, ಹಾಗೆ ನಾವು ಸಸ್ಯ ಸಂಜೀವಿನಿ ಯೋಜನೆ, ರೈತರ ಕರೆ ಕೇಂದ್ರ ಮಾಡೋದ್ರ ಮೂಲಕ ಇವತ್ತು ಎಲ್ಲ ಥರದ ಒಂದೇ ಕರೆನಲ್ಲಿ ರೈತರಿಗೆ ಯಾವ ಮಾರ್ಕೆಟಲ್ಲೇನು, ಯಾವ ಬೆಳೆನ ಅಥವಾ ಯಾವ ರೋಗ ಅಥವಾ ಯಾವ ಬೆಳೆ ಬೆಳಿಬೇಕು ಅನ್ನೋದನ್ನು ಇವತ್ತು ಮಾಹಿತಿ ಕೊಡ್ತಕ್ಕಂಥದ್ದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಹಾಗೆ ರಾಜ್ಯ ಮಟ್ಟದ ಕೃಷಿ ಉದ್ಯಮಿ ತರಬೇತಿ ಕೇಂದ್ರಗಳನ್ನ ಚಿತ್ರದುರ್ಗದಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು. ಹಾಗೆ ಸಾವಯವ ಜೋಡ ತಾಲೂಕಿನಲ್ಲಿ ಸಂಪೂರ್ಣ ಸಾವಯವ ತಾಲೂಕನ್ನು ಕಳೆದ ಬಾರಿ ಘೋಷಣೆ ಮಾಡಿ ಮುಖ್ಯಮಂತ್ರಿಯವರು ಮಾಡಿದ್ದೀವಿ. ಈ ಬಾರಿ ಬಾಂಡಪುರ ತಾಲೂಕನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಜೊತೆಗೆ ನಾವು ಯಂತ್ರೋಪಕರಣಗಳಿಗೆ 2,000 ಕೋಟಿಗೂ ಹೆಚ್ಚು ಈ ಸಹಾಯಧನವನ್ನು, ಸಬ್ಸಿಡಿಯನ್ನು ಕೊಡೋದ್ರ ಮೂಲಕ ರೈತರಿಗೆ ಉತ್ತೇಜನವನ್ನು ಕೊಡ್ತಾಯಿದ್ದೀವಿ. ಸಾಕಷ್ಟು ಈ ಕೃಷಿನಲ್ಲಿ ರೈತರಿಗೆ ಟೆಕ್ನಾಲಜಿಯನ್ನು ನಮ್ಮ ಯೂನಿವರ್ಸಿಟಿಗಳು, ಕೃಷಿ ಇಲಾಖೆ ಅವ್ರಿಗೆ ಹೊಸ ತಳಿ ಕೊಡ್ತಕ್ಕಂಥದ್ದು ಮತ್ತು ನೀರನ್ನು ಕಡಿಮೆ ಉಪಯೋಗಿಸಿ ಯಾವ ರೀತಿ ಬೆಳಿಬೇಕು, ರೋಗಕ್ಕೆ ಕಂಟ್ರೋಲ್ ಮಾಡ್ತಕ್ಕಂಥ ಯಾವ ತಳಿಯನ್ನು ನಾವು ಕೊಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಮ್ಮ ಸಂಶೋಧನೆಗಳು ಸಾಕಷ್ಟು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಅದೆಲ್ಲಕ್ಕಿಂತ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಕೃಷಿಯಲ್ಲಿ ಉತ್ಪಾದನೆ ಆದಮೇಲೆ ರೈತರಿಗೆ ಒಳ್ಳೆಯ ಬೆಲೆ ಸಿಗೋವಂಥ ಒಂದು ಅವಕಾಶವನ್ನು ಮಾಡಬೇಕಾಗಿರೋದು. ಆ ವಿಚಾರದಲ್ಲಿ ಇವತ್ತು ನಾವು ಮುಂದೆ ಇಡೀ ರಾಷ್ಟ್ರದಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೀವಿ. ಮೊನ್ನೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಬಂದು ಇದೇ ರೀತಿ ನಾನು ಬೇರೆ ರಾಜ್ಯದಲ್ಲೂ ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತೀನಿ ಅಂತೇಳಿ ಕರ್ನಾಟಕ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದೆ ಅನ್ನೋದನ್ನು ಬಹುಶಃ ಇದೇ ಥರ ಒಂದು ವೇದಿಕೆಯಲ್ಲಿ ಹೇಳೋದನ್ನು ತಮಗೆ ಜ್ಞಾಪಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಸಿದ್ದರಾಮಯ್ಯನವರು ನಮ್ಮ ಇಲಾಖೆಗೆ ಕೊಡ್ತಕ್ಕಂಥ ಸಹಕಾರದಿಂದ ಬಹುಶಃ ಕಳೆದ 3 ವರ್ಷ ಎಲ್ಲ ಥರದ ಕೃಷಿಗೆ ಸಹಕಾರವನ್ನು ರೈತರಿಗೆ ಇವತ್ತು ಸವಳು ಜವಳು ಭೂಮಿಯನ್ನು ನಾವು ಬೇರೆ ತಯಾರು ಮಾಡ್ತಕ್ಕಂಥ ಜೊತೆಗೆ ಪ್ರತಿಯೊಂದು ರೈತರ ಸಮಸ್ಯೆಯನ್ನು ಗಮನದಲ್ಲಿಟ್ಕೊಂಡು ಮಾಡಿದ್ದೀವಿ. ಇನ್ನು ಮುಂದೆ ಬಹುಶಃ ಬ್ರ್ಯಾಂಡಿಂಗು ಮತ್ತು ಪ್ರೋಸೆಸ್ಸಿಂಗು ಮತ್ತು ಮಾರ್ಕೆಟಿಂಗ್ಗೆ ನಮ್ಮ ಸರ್ಕಾರ ಹೆಚ್ಚು ಗಮನ ಹರಿಸ್ತದೆ. ಮತ್ತು ಟೆಕ್ನಾಲಜಿ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಎಲ್ಲ ಯೂನಿವರ್ಸಿಟಿನಲ್ಲಿ ನಮ್ಮ ಕೃಷಿ ಇಲಾಖೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ತಾಂತ್ರಿಕ ಒಂದು ಕೃಷಿಗೆ ಹೆಚ್ಚು ನಾವು ಉತ್ತೇಜನವನ್ನು ಕೊಡ್ತೀವಿ. ಇದು ಭಾಳ ಒಳ್ಳೆಯ ಸಬ್ಮಿಟ್. ಈ 3 ದಿನ ಟೆಕ್ನಿಕಲ್ ಸೆಷನ್ ಮಾಡ್ತಕ್ಕಂಥದ್ರಿಂದ ಸಾಕಷ್ಟು ಜನಕ್ಕೆ ನೀವು ಒಳ್ಳೆಯ ಮಾಹಿತಿಯನ್ನು ಸಿಗುತ್ತೆ ಅನ್ನೋದನ್ನು ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿದಂಥ ಎಲ್ರಿಗೂ ನಾನು ಸರ್ಕಾರದ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ.